ಯಾಕಂತಂದ್ರೆ ಗಿಲ್ಲಿ ಮತ್ತೆ ನಿಮ್ಮ ಇಬ್ಬರ ಒಂದು ಎಮೋಷನ್ ಕನೆಕ್ಷನ್ಸ್ ನೆಲ್ಲನೂ ಕೂಡ ನಾವು ಬಹಳ ಹತ್ತಿರದಿಂದ ನೋಡಿದ್ದೀವಿ ದಿನಾಲೂ. ಕೇಳಲಿಕ್ಕೆ ಇಷ್ಟಪಡ್ತೀನಿ ಮ್ಯಾಮ್, ಆ ಇಮೋಷನಲ್ ಕನೆಕ್ಷನ್ ಬಗ್ಗೆ ನನಗೆ ಅನಿಸ್ತು ಯಾವಾಗ ನಾನು ಮನೆಯಲ್ಲಿ ಇರುವಾಗ, ಈ ಇಮೋಷನಲ್ ಕನೆಕ್ಷನ್ ಜಸ್ಟ್ ನನಗೇನೆ ಗೊತ್ತುಂಟು, ಬೇರೆ ಯಾರಿಗೆ ಗೊತ್ತಿಲ್ಲ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅವರಿಂದ ನಾನು ಎಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ನನಗೆ ಗೊತ್ತಿತ್ತು, ನನಗೇನೆ ಅದೇ ಇಮೋಷನಲ್ ಬಗ್ಗೆ ಗೊತ್ತುಂಟು, ಆ ಕನೆಕ್ಷನ್ ಬಗ್ಗೆ ಗೊತ್ತುಂಟು. ಬಟ್ ನೀವು ಜನರಿಗೆ ಹೇಗೆ ಗೊತ್ತಾಯ್ತು? ನೀವು ಅಷ್ಟು ನನ್ನ ಜೊತೆಗೆ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ನಾನು ಎಂತ ಫೀಲ್ ಮಾಡ್ತಿದ್ದೀನಿ, ನೀವು ಕೂಡ ಹಂಗೇನೆ ಫೀಲ್ ಮಾಡ್ತಾ ಇದ್ದೀರಾ. ಅನ್ಸುತ್ತೆ ಬಿಗ್ ಬಾಸ್ ಗೇಮ್ ಏನ್ ಅನ್ಸುತ್ತೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮದೇ ಮನೆಯ ಒಂದು ಕತೆ ಅಂತ ಅನ್ಸ್ಬಿಡುತ್ತೆ. ಆತರ ಎಮೋಷನಲಿ ಕರ್ನಾಟಕ ಜನ ಕನೆಕ್ಟ್ ಆಗಿರೋ ಹೊತ್ತಿಗೆ ನಿಮ್ಮನ್ನು ಕೂಡ ನಮ್ಮ ಮನೆ ಹುಡುಗಿ ಅಂತ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು. ಸೊ ಗಿಲ್ಲಿ ಮತ್ತೆ ನಿಮ್ಮ ಕನೆಕ್ಷನ್ಸ್ ಕೇಳೋದಾದ್ರೆ ಯಾವಾಗ್ಲೂ ನೀವು ಗಿಲ್ಲಿಗೆ ಓಪನ್ ಆಗಿ ಹೇಳ್ತಾ ಇದ್ರಿ, ಗಿಲ್ಲಿಗೆ ಕಾವ್ಯ ಅಂದ್ರೆ ಇಷ್ಟ, ಆದ್ರೆ ನನಗೆ ಗಿಲ್ಲಿ ಅಂದ್ರೆ ಇಷ್ಟ ಅಂತ. ಈ ಒಂದು ಟ್ರಯಾಂಗಲ್ ಪ್ರೀತಿಯ ಬಗ್ಗೆ ಏನ್ ಹೇಳ್ತೀರಾ? ಪ್ರೀತಿ ಅಂತಾನೆ ಹೌದು ಮ್ಯಾಮ್, ಅದೇ ಹೇಳಲಿಕ್ಕೆ ಆಗಲ್ಲ ಮ್ಯಾಮ್. ಅದೇ ಆಯ್ತು ಎಂತ ನಾವು ಮಾಡ್ಕೊಳ್ಳಿಲ್ಲ. ಇವೆಲ್ಲ ಮಾಮೂಲು, ಕಂಟ್ರೋಲ್ ಸಮಾಧಾನ ಬಹಳ ಇಷ್ಟಪಟ್ಟಿದ್ದಾರೆ. ಸೊ ಆ ಸ್ಪೆಷಲ್ ಕೇರ್ ಗಿಲ್ಲಿ ಬಗ್ಗೆ ಯಾಕೆ ನಿಮ್ಗೆ? ಗೊತ್ತಿಲ್ಲ ಮ್ಯಾಮ್, ಒಂದು ನನ್ನ ಲೈಫಲ್ಲಿ ಹಾಗೆ ಯಾರು ಫ್ರೆಂಡ್ ಇರಲಿಲ್ಲ. ಓಕೆನಾ, ನನಗೆ ಹಾಗೆ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ. ಓಕೆ, ಫ್ರೆಂಡ್ಸ್ ಅವರು ಇದ್ದಾರೆ ದೂರ, ಬಟ್ ಅವರಿಗೆ ಒಂದು ಹತ್ರ ಬನ್ನಿ, ಬೆಸ್ಟ್ ಫ್ರೆಂಡ್ಸ್ ಫೀಲಿಂಗ್ ಎಂತ, ಬೆಸ್ಟ್ ಫ್ರೆಂಡ್ ಕನೆಕ್ಷನ್ ಎಂತ. ಬೆಸ್ಟ್ ಫ್ರೆಂಡ್ ನಮ್ಮ ಲೈಫಲ್ಲಿ ಬಂದ್ರೆ ಎಂತ ಫೀಲ್ ಆಗುತ್ತೆ, ಬೆಸ್ಟ್ ಫ್ರೆಂಡ್ ನಮ್ಮ ಲೈಫಲ್ಲಿ ಬಂದ್ರೆ ಹೇಗೆ ಬಟರ್ಫ್ಲೈ ಫೀಲ್ ಆಗುತ್ತೆ. ಈಗ ಆಲ್ರೆಡಿ ಗಿಲ್ಲಿ ಜೊತೆಲಿ ನೀವು ಮಾತಾಡೋದನ್ನ ಬಿಟ್ಟು ಸುಮಾರು ಒಂದು 10-11 ಅವರ್ಸ್ ಆಗಿದೆ. ಸೊ ಯಾವ ವರ್ಡ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೀರಾ ಗಿಲ್ಲಿನ? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಗಿಲ್ಲಿ ಹೇಳ್ತಿದ್ದು ಯಾವ ವರ್ಡ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀರಾ? ಮೊದವಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮೊದವಿ ಹೋಗೋ. ಅವರು ಯಾವಾಗ ನನಗೆ ಪುಷ್ ಮಾಡ್ತಾ ಇರ್ತಾರೆ, ನಾನು ಅವರ ಹತ್ರ ಹೋಗ್ತಾ ಇರ್ತೀನಿ. ಅಂದ್ರೆ ಹಂಗೆ ಒಂದು ನಮ್ಮ ರಿಲೇಷನ್ ಇತ್ತು, ಹೋಗೋ ಅಂತ. ನಾನು ಇಲ್ಲ ಹಂಗೆ ಅಂದ್ರೆ ಒಂದು ಹಾಗೆ ನಮ್ಮ ಒಂದು ಬೆಸ್ಟ್ ಫ್ರೆಂಡ್ಸ್ ಕನೆಕ್ಷನ್ ಇತ್ತು. ಓಕೆ, ಕರೆಕ್ಟ್. ಏನದು ಗಿಲ್ಲಿ ಅಂದ್ರೆ ಇಲ್ಲಿ ಹೊರಗಡೆ ಎಲ್ಲ ನಡೀತಿದ್ಯಪ್ಪ, ಒಂದು ಗಿಲ್ಲಿ ಮೇಲೆ ರಕ್ಷಿತನಿಗೆ ಸಿಕ್ಕಾಪಟ್ಟೆ ಲವ್ ಇದೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಹಂಗೆ ಅಂತ ಇಲ್ಲ, ಒಂದು ಒಂದು ಫ್ರೆಂಡ್ ಲವ್ ಉಂಟು. ಓಕೆ, ಹಂಗಾಗಿ ಅಂದ್ರೆ ಫ್ರೆಂಡ್ ಅಷ್ಟೇ ಗಿಲ್ಲಿ ನಿಮಗೆ ಅಷ್ಟೇ. ಓಕೆ, ಏನು ಗೊತ್ತಾ, ಹೊರಗಡೆ ಇದು ನೀವು ಗಿಲ್ಲಿನ ಇಷ್ಟ ಪಡೋದು ಈ ತರ ಎಲ್ಲ ಜನಗಳು. ಇನ್ನ ಗಿಲ್ಲಿ ಅವರು ನಿಮ್ಗೆ ಸ್ಟಾರ್ಟಿಂಗ್ ಇಂದನು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರು. ಸ್ಪೆಷಲಿ ಆ ಗೆಜ್ಜೆದು ಆದಾಗ ಇಡೀ ಮನೆಯಲ್ಲಿ ನೀವ್ ಹೇಳಿದ್ದನ್ನ ಫಸ್ಟ್ ನಂಬಿದ್ದೆ ಗಿಲ್ಲಿ. ಅಂಡ್ ನಿಮಗೆ ಲಾಸ್ಟ್ ಅಲ್ಲಿ ಥ್ಯಾಂಕ್ಸ್ ಕೂಡ ಹೇಳ್ತಾರೆ, ಯಾಕಂದ್ರೆ ನೀವು ಅವ್ರಿಗೆ ಹಂಗೆ ಸಪೋರ್ಟ್ ಮಾಡಿದ್ರಿ. ಅಂದ್ರೆ ಗಿಲ್ಲಿ ನಿಮಗೆ ಆ ಒಂದು ವಿಚಾರದಲ್ಲಿ ನಿಮಗೆ ಸ್ಟ್ಯಾಂಡ್ ತಗೊಂಡ್ರು ಅಂತ ನಿಮ್ಗೆ ಗಿಲ್ಲಿ ಕಂಡ್ರೆ ಇಷ್ಟನಾ, ಅಥವಾ ಥ್ರೂ ಔಟ್ ಸೀಸನ್ ಅವ್ರು ಎಲ್ರು ಎಂಟರ್ಟೈನ್ ಮಾಡಿದ್ರು? ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಾ ಗಿಲ್ಲಿ ಒಂಥರ ಈಸಿ ಬಿಡು, ಲೈಫ್ ಹೆಂಗೋ ನಡ್ಕೊಂಡು ಹೋಗುತ್ತೆ ಬಿಡು, ಈ ತರ ಕ್ಯಾರೆಕ್ಟರ್ ಹುಡುಗ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ಸೊ ಯಾವ ಕಾರಣಕ್ಕೆ ನೀವು ಗಿಲ್ಲಿಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ ಮನೆಯಲ್ಲಿ ಅಂತ? ಇದೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡಕ್ಕೆ. ಒಂದು ನಿಮ್ಗೆ ಗೊತ್ತುಂಟಲ್ಲ, ಲಾಸ್ಟ್ ಅಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ಯಾವಾಗ ಅವರು ಇದೇ ಹೇಳಿಲ್ಲ, ಬಟ್ ಬಿಗ್ ಬಾಸ್ ಮನೆಯ ಹೋಗುವ ಒಂದು 2 ದಿವಸ ಮುಂಚೆ ನಮ್ಮ ಅಗ್ನಿಯಲ್ಲಿ ಲೆಟರ್ ಹಾಕುವಾಗ ಅವರೊಂದು ಮಾತು ಹೇಳ್ತಾರೆ, ನಿನ್ರಲ್ಲಿ ನಾನು ನನ್ಗೆ ನೋಡ್ತೀನಿ ಅಂತ. ಇಟ್ ವಾಸ್ ಅ ಬೆಸ್ಟ್. ಅಂದ್ರೆ ನನ್ಗೆ ಇಷ್ಟು ಖುಷಿ ಆಯ್ತು, ನನ್ಗೆ ಕೂಗ್ಲಿಕ್ಕೆ ಮನಸ್ಸಿತ್ತು. ಬಟ್ ಅಟ್ಲೀಸ್ಟ್ ಅವರ ಮನಸ್ಸಲ್ಲಿ ನಾನು ಆಕ್ಚುಲಿ ಎಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ನೀನು ಕೂಡ ಅಷ್ಟೇ ನೀನು ಕೊಡೋ ಅಂತ. ಬಟ್ ಆದ್ರೂ ಕೂಡ ಅವರ ಮನಸ್ಸಲ್ಲಿ ಇತ್ತಲ್ವಾ ಅದೇ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ ನನ್ನ ಮೇಲೆ ಒಂದು ಅದೇ ನೋಡಿ ನನ್ಗೆ ಖುಷಿ ಆಯ್ತು. ಅಂದ್ರೆ ನೀವು ಎಂತ ಕೊಟ್ರೆ, ನೀವು ಪ್ಯೂರ್ ಆಗಿ ನಿಮ್ಮ ಮನಸ್ಸಲ್ಲಿ ಕೊಟ್ರೆ ನಿಮ್ಗೆ ಹೇಗ ಕೂಡ ವಾಪಸ್ ಸಿಗುತ್ತೆ ಮ್ಯಾಮ್, ಗೊತ್ತುಂಟಾ? ಹೇಗ ಕೂಡ ಇರ್ಲಿ, ಎಷ್ಟು ಬೈತಾರೆ, ಎಷ್ಟು ಹೊಡಿತಾ ಇರ್ತಾರೆ ನನಗೆ ಮಸ್ತಿಯಲ್ಲಿ, ಬಟ್ ಒಂದು ಕನೆಕ್ಷನ್ ಇತ್ತು. ಓಕೆ, ಇದು ಆಕ್ಚುಲಿ ಚೆನ್ನಾಗಿರೋದು. ಅಷ್ಟು ದೊಡ್ಡ ಹೇಳ್ತಾರೆ, ಅದೇ ಪ್ರೀತಿಯಲ್ಲಿ ಹೇಳ್ಬಿಡ್ತಾರೆ, ಸಿಟ್ಟಲ್ಲಿ ಹೇಳ್ಬಿಡ್ತಾರೆ. ಬಟ್ ಪ್ರೀತಿ ಇರುತ್ತೆ ಅಲ್ವಾ,
ಸೊ ಇಲ್ಲೋ ನನ್ಗೆ ಬೇಡ ಅದಷ್ಟೇ ಹೋಗ್ಲಿ ಅಂತ. ಓಕೆ, ನೀವು ಮಾತಾಡ್ತಿದ್ರೆ ಆಕ್ಚುಲಿ ತುಂಬಾ ಕುತ್ಕೊಂಡು ಕೇಳ್ಬೇಕು ಅನಿಸ್ತಾ ಇದೆ. ಸರಿ, ನಿಮ್ಗೆ ಏನಕ್ಕೆ ಕಾವ್ಯನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ? ಯಾವಾಗ್ಲೂ ಕಾವ್ಯನೇ ನಾಮಿನೇಟ್ ಮಾಡ್ತಾ ಇದ್ರಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಕಾವ್ಯ ಆಕ್ಚುಲಿ ಎಂತ ಅಂದ್ರೆ, ಓಕೆ ನಾನು ಕೂಡ ಅವರಿಗೆ ತಿಳ್ಕೊಳ್ಳಿಕ್ಕೆ ಅಂತ ಪ್ರಯತ್ನ ಮಾಡ್ಲಿಲ್ಲ. ಯಾಕೆಂದ್ರೆ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಅಂದ್ರೆ ಅವರು ನನ್ನ ಅವರ ವೈಬ್ ಬೇರೆ, ಅವರ ಟೇಸ್ಟ್ ಬೇರೆ, ನನ್ನ ಟೇಸ್ಟ್ ಬೇರೆ, ಕನೆಕ್ಷನ್ ಆಗ್ಲಿಲ್ಲ ನನ್ಗೆ. ಏನ್ ತಿಳ್ಕೊಂಡಿದ್ಯಾ? ಈ ಮಾತಾ ಮೊದಲೇ ಹೇಳ್ಬೇಕಾಗಿತ್ತು. ನನ್ಗೆ ಹೇಗ ಗೊತ್ತುಂಟಾ, ನಿಮ್ಗೆ ಹೇಗ ಹೇಳಿ? ಅದೇ ಗೊತ್ತಾಯ್ತು ನಿಮಗೆ, ರಘು ಸರ್ ಮತ್ತೆ ಗಿಲ್ಲಿ ತರ ಅಂದ್ರೆ ನನ್ಗೆ ಅಂದ್ರೆ ಹೈಫೈ ಹಿಂಗೆ ಹಿಂಗೆ ಇರ್ತಾರಲ್ವಾ, ಬೇಗ ಇದೆ ಆಗಲ್ಲ. ಯಾಕೆಂದ್ರೆ ನಾನು ಹಂಗೆ ಇಲ್ಲ ಅಲ್ವಾ. ಆಯ್ತು ಬಿಡೋಣ, ನಂದು ಒಂದ್ ಜನ್ಮ. ಕಾವ್ಯ ಕಂಡ್ರೆ ಯಾಕೆ ಆಗ್ತಾ ಇರ್ಲಿಲ್ಲ ನಿಮ್ಗೆ? ಅಂದ್ರೆ ಏನಕ್ಕೆ ಜಾಸ್ತಿ ನಾಮಿನೇಟ್ ಮಾಡ್ತಾ ಇದ್ರಿ ಅವ್ರನ್ನ ಅಂತ? ಹೌದು, ಅದೇ ಗೊತ್ತಾಯ್ತು, ನನ್ಗೆ ಗೊತ್ತಾಗ್ಲಿಲ್ಲ. ಅಂಡ್ ಸಮ್ವೇರ್ ಅಷ್ಟೇ. ಅರ್ಥ ಆಯ್ತು ಬಿಡಿ. ಓಕೆ, ಇಲ್ಲಿ ಮೊನ್ನೆ ಮಾತಾಡ್ತಾ ಹೇಳ್ತಾರೆ, ಇದು ಅಶ್ವಿನಿ ಅವ್ರಿಗೆ ಮತ್ತೆ ರಘು ಸರ್ಗೆನೆ ಅವ್ರ ಅಪ್ಪ ಅಮ್ಮ ಅಂತ ಹೇಳ್ತಾರೆ, ಬಟ್ ನಿಮಗ್ ತಂಗಿ ಅಂತ ಹೇಳ್ಬಿಡ್ತಾರೆ. ನೀವು ನೋಡಿದ್ರೆ ಫ್ರೆಂಡ್ ಅಂತ ಹೇಳ್ತಾ ಇದ್ದೀರಾ. ಅದೇ ನನ್ಗೆ ಗೊತ್ತಿಲ್ಲ. ಓಕೆ, ನಾನು ಎಂತ ಇದೇ ಮಾಡ್ತೀನಿ ಅಂದ್ರೆ, ನಾನು ಒಂದು ಮನುಷ್ಯ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಆ ವ್ಯಕ್ತಿ ಹತ್ರ ಎಲ್ಲ ಕ್ವಾಲಿಟೀಸ್ ಇರ್ಬೇಕು. ನೀನ್ ಬಹು ದೊಡ್ಡ ಮನ್ಸ ಕಣಣ್ಣ, ನಿನಗ್ ಗೊತ್ತಾಗ್ತೈತ್ ಕಣ್ಲಾ. ಬಟ್ ಅವರು ನನ್ನ ಫ್ರೆಂಡ್. ರಕ್ಷಿತಾ ಕ್ಲಿಯರ್ ಮಾಡ್ತಾ ಇದಾರೆ ಗಿಲ್ಲಿ, ರಕ್ಷಿತಾ ನಿಮಗ್ ಫ್ರೆಂಡ್, ತಂಗಿ ಅಲ್ಲ ಅಲ್ವಾ? ಇರ್ಲಿ ಬಿಡಿ, ಅಂದ್ರೆ ಫುಲ್ ಕ್ವಾಲಿಟೀಸ್ ಇರ್ಲಿ ಅವರ. ಯಾವಾಗ ಯಾವಾಗ ತಾತ ಆಗ್ತಾರೆ, ನನ್ನ ತಾತ ಆಗಿ ದೊಡ್ಡ ದೊಡ್ಡ ಯಾವಾಗ ಯಾವಾಗ ಅವರೇ ಮಗು ಆಗ್ತಾರೆ, ನಾನು ಒಂದು ಅಮ್ಮ ಆಗ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನನ್ನ ಮಗು ಹಾಗೆ ನೋಡ್ತೀನಿ. ಅಂದ್ರೆ ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಹೆಂಗೆ ರಕ್ಷಿತಾ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ತಿಳುವಳಿಕೆ ಹೇಗೆ? ಗೊತ್ತಿಲ್ಲ ನನ್ಗೆ. ಅಂದ್ರೆ ಅಂದ್ರೆ ಅಜ್ಜಿಯಿಂದ ಕಲ್ತಿದ್ದ? ಅಜ್ಜಿ ಅಂದ್ರೆ ಹಂಗೆ, ಅದೇ ಒಂದು ನೇಚರ್ ಗಿಫ್ಟ್, ಗಾಡ್ ಗಿಫ್ಟ್. ಮಾತೇ ಇಲ್ಲ. ಗಾಡ್ ಗಿಫ್ಟ್. ಓಕೆ ಸರಿ, ಈಗ ನಿಮ್ಗೆ ಕರ್ನಾಟಕದಲ್ಲಿ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ, ನಿಮ್ಮನ್ನ ರನ್ನರ್ ಅಪ್ ಮಾಡಿದ್ದಾರೆ. ನಾನು ಆಗ್ಲೇ ಹೇಳ್ತಿದ್ದೆ ನಿಮ್ಗೆ 12 ಸೀಸನ್ ಅಲ್ಲಿ ಇದುವರೆಗೂ ಯಾವ ಹುಡುಗಿ ಕೂಡ ರನ್ನರ್ ಅಪ್ ಆಗಿಲ್ಲ. ಇದು ಕೂಡ ಒಂದು ಹಿಸ್ಟ್ರಿನೇ. ಇಷ್ಟೆಲ್ಲ ಪ್ರೀತಿ ಕೊಡ್ತಿದ್ದಾರೆ. ಸೊ ನೀವ್ ಇವಾಗ ನೆಕ್ಸ್ಟ್ ಏನ್ ನಿಮ್ ಪ್ಲಾನ್ಸ್? ಅಂದ್ರೆ ಮುಂಬೈಲೇ ಸೆಟಲ್ ಆಗ್ತೀರಾ ನೀವು, ಇಲ್ಲ ಕರ್ನಾಟಕದಲ್ಲಿ ಇದ್ದು ಬೆಂಗಳೂರಲ್ಲೇ ಇದ್ದು ಸೆಟಲ್ ಆಗ್ತೀರಾ, ಹೇಗೆ? ಇಲ್ಲ, ನಾನು ಉಡುಪಿಯಲ್ಲಿ ನನ್ನ ಅಜ್ಜಿ ಮನೆಯಲ್ಲಿ ಇರ್ತೀನಿ. ಓಕೆ, ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹೇಳ್ತಾ ಇದ್ರಿ ಅಲ್ಲಿ ನನ್ಗೆ ಅಪ್ಪ ಅಮ್ಮ ಅಜ್ಜಿ ಚಿಕ್ಕಪ್ಪ ದೊಡ್ಡಮ್ಮ ಎಲ್ಲ ಸಿಕ್ಬಿಟ್ರು ಅಂತ. ಯಾರ್ಯಾರು ಏನೇನಂತ ಹೇಳ್ಬೋದಾ ನೀವು? ಇವತ್ತೇ ನಾನು ಅಮ್ಮಗೆ ಒಂದು ಸ್ನಾನ ನಾನು ಅಶ್ವಿನಿ ಮ್ಯಾಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅಪ್ಪಗೆ ನಾನು ರಘು ಅಣ್ಣಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅಣ್ಣಗೆ ನಾನು ಮಾಲು ಅಣ್ಣಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು ತುಂಬಾ ಅನ್ಯಾಯ. ಯಾವ್ದು ಅನ್ಯಾಯ? ಆಗ ನಂತರ ನನ್ನ ಸಿಸ್ಟರ್ ನಾನು ರಾಶಿಗಾಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಅವರ ಜೊತೆಗೆ ಎಷ್ಟು ಗಲಾಟೆ ಆಗಿದ್ರೆ ಕೂಡ ಅದೇ ಬಡಬಡ ಬಡಬಡ ಮಾತ್ರ, ಮನಸ್ಸಲ್ಲಿ ಅಂತ ಇಲ್ಲ. ಆಗ ನಂತರ ನಾನು ಫ್ರೆಂಡ್ಗೆ ನಾನು ಗಿಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಪಕ್ಕದ ಮನೆ ಹುಡುಗ